ಸುಟ್ಟ ಬೆಂಕಿ ಜಿಂದಾಬಾದ್ 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 ಜಿಂದಾಬಾದ್. ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಇವತ್ತು ವಿಜಯಪುರ ನಗರದಲ್ಲಿ RSS ಏನು ಸಂಘಟನೆ ಇದೆ, RSS ಸಂಘಟನೆಯ ನಡೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಿಡಿದೆದ್ದಿರುವಂತದ್ದು. ಇವತ್ತು ಬೃಹತ್ ಪ್ರತಿಭಟನೆ ಮೂಲಕ ಏನು ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ ದಿಂದ ಗಾಂಧಿ ವೃತ್ತದವರೆಗೆ ಹೋಗಿ ಮತ್ತು ಗಾಂಧಿ ವೃತ್ತವನ್ನ ಏನು ರೌಂಡ್ ಹಾಕಿ ಮತ್ತೆ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ DC ಕಚೇರಿವರೆಗೆ ತಲುಪಿ DC ಕಚೇರಿಯಲ್ಲಿ ಧರಣಿ ಕುಳಿತು ಏನು 1 ತಾಸು 2 ತಾಸಿನವರೆಗೂ ಧರಣಿಯನ್ನ ಕುಳಿತು DC ರವರು ಬಂದ ಕೂಡಲೇ DC ರವರಿಗೆ ಮನವಿ ಸಲ್ಲಿಸುವ ಮೂಲಕ ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಬೃಹತ್ ಪ್ರತಿಭಟನಾ ಧರಣಿಯನ್ನ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿರುವಂತದ್ದು. ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಬನ್ನಿ. RSS ನಡೆಯನ್ನ ಖಂಡಿಸಿರುವಂತದ್ದು, ಆಮೇಲೆ ಏನು ಪ್ರಿಯಾಂಕಾ ಖರ್ಗೆ ಅವರ ಏನು ಬೆಂಬಲಿಸಿ ಮಾಡ್ತಾ ಇರುವಂತದ್ದು. ಯಾಕೆ ಸರ್ ಇದು RSS ಮತ್ತು ಪ್ರಿಯಾಂಕಾ ಖರ್ಗೆ ಅವರ ನಡುವೆ ಈ ಭಿನ್ನಾಭಿಪ್ರಾಯ ಬಂದಿರುವಂತಹದ್ದು? ಇವತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ದಿನಾಂಕ 25/11/2025 ಇವತ್ತು ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ, RSS ನ ಕಾನೂನು ಬಾಹಿರ ನೀತಿಯನ್ನ ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನ ಬೆಂಬಲಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು. ಆ ಮನವಿಯಲ್ಲಿ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥ ವಿಚಾರ ಯಾರಿಂದ ಅಂತಂದ್ರೆ ಮನುವಾದಿಗಳಾಗಿರ್ತಕ್ಕಂಥ RSS ಮತ್ತು BJP ಅವರಿಂದ ಏನಾಗಿದೆ ಅಂತಂದ್ರೆ, ಈ ದೇಶದಲ್ಲಿ ಸಂವಿಧಾನವನ್ನ ಗೌರವಿಸದ ಇರತಕ್ಕಂತ ಏಕೈಕ ಪಕ್ಷ ಅದು BJP ಮತ್ತು RSS ಸಂಘಟನೆ. ಸಂವಿಧಾನವನ್ನ ಇತಿಹಾಸದ ಉದ್ದಕ್ಕೂ ಕೂಡ ತೆಗೆದು ನೋಡಿದಾಗ ಚೌಡರಕೆರೆ ಒಂದು ಪ್ರಕರಣವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಮನುಷ್ಯರಿದ್ದೀವಿ, ನಮ್ಮನ್ನು ಕೂಡ ಕುಡಿಲಿಕ್ಕೆ ನೀರು ಕೊಡಬೇಕು ಅಂತೇಳಿ ಚೌಡರಕೆರೆ ಮುಟ್ಟಬೇಕು ಅಂತೇಳಿ 1930ರಲ್ಲಿ ಪ್ರಯತ್ನ ಪಟ್ಟಾಗ ಚೌಡರಕೆರೆ ಒಂದು ಐತಿಹಾಸಿಕ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ RSS ನ ಮುಖ್ಯಸ್ಥನಾಗಿರ್ತಕ್ಕಂಥ ಸಾವರ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನ ವಿರೋಧಿಸ್ತಾ ಇದ್ದಾನೆ. ಮುಂದುವರೆದು ಸಂವಿಧಾನ ಬರಿಬೇಕಾದ್ರೆ ನಾನು ಇದನ್ನು ಸಂವಿಧಾನ ಒಪ್ಪಿಕೊಳ್ಳಲ್ಲ ಅಂತಕ್ಕಂಥ ವಿಚಾರದಲ್ಲಿ RSS ನವರು ಸಂಪೂರ್ಣವಾಗಿ ಅವರ ಇತಿಹಾಸದ ಕೂಡ ಹೇಳ್ಕೊತ ಬಂದಿದ್ದಾರೆ. ಆದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಅನುಷ್ಠಾನ ಆಗಿ 75 ವರ್ಷ ಆಯ್ತು. ಪ್ರಿಯಾಂಕಾ ಖರ್ಗೆನಂತ ಪ್ರಬುದ್ಧರು ರಾಜ್ಯವನ್ನ ಆಳಲ್ಕತ್ರು, ಇದನ್ನ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಮನುವಾದಿಗಳಿಗೆ, ಯಥಾಸ್ಥಿತಿವಾದಿಗಳಿಗೆ, ಜಾತಿವಾದಿಗಳಿಗೆ, ಕೋಮುವಾದಿಗಳಿಗೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡುವುದರ ಮೂಲಕ ಅವರಿಗೆ ತೇಜೋವಧೆ ಮಾಡ್ತಕ್ಕಂಥದ್ದು. ಅವರಿಗೆ ಫೋನ್ ಕೇಳಿರ್ಬೋದು, ನೀವೆಲ್ಲ ಫೋನ್ ಮಾಡಿ ಯಾವನ ಸೊಲ್ಲಾಪುರದ ಒಬ್ಬ ನಾಲಾಯಕ ಫೋನ್ ಮಾಡಿ ಅವನ ಅಕ್ಕನ ಅದು ಇದು ಅಶ್ಲೀಲ ಶಬ್ದಗಳು ಮಾತಾಡಿ ಇವತ್ತು ಅವ್ರ ಜೀವಕ್ಕೂ ಕೂಡ ಧಕ್ಕಿ ತರ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ. ಇವತ್ತು ಗೌರಿ ಲಂಕೇಶನ ಹತ್ಯೆ ನಮ್ಮ ಮೈ ಮೇಲೆ ಇನ್ನೂ ಕೂಡ ಇದೆ, ನಮ್ಮ ಮನಸ್ಸಿನಾಗದ ನೋವದ. ಇವತ್ತು MM ಕಲಬುರ್ಗಿ ಅವರ ಹತ್ಯೆ ನಮ್ಮ ಮನಸ್ಸಿನೊಳಗದ. ಅಂತದ್ರೊಳಗ ಇಂಥ ಒಬ್ಬ ಸಂವಿಧಾನ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನ ಮೈ ತುಂಬಾ ಇಟ್ಕೊಂಡು ಸಮಾಜದಲ್ಲಿ ಬಿಟ್ಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ರೀತಿ ಧಕ್ಕೆ ತರ್ತಕ್ಕಂಥದ್ದು. ಆ ಕಾರಣಕ್ಕಾಗಿನೇ ಎಚ್ಚೆತ್ಕೊಂಡು ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಈ ಒಂದು ಕಾರಣಕ್ಕಾಗಿ RSS ಗೆ ಮತ್ತು BJP ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಏನ್ ಹೇಳಿದಾರ್ರಿ ಅವರು? ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಹೇಳಿದ್ರು? ಏನು ಹೇಳಿಲ್ಲ. ನೀವು ಕವಾಯತ್ ಮಾಡ್ರಿ, ನೀವು ಪಥಸಂಚಲನ ಮಾಡ್ರಿ, ಅದು ಸರ್ಕಾರದ ಅನುಮತಿ ತಗೋರಿ, ಪೊಲೀಸ್ ಸ್ಟೇಷನ್ ಒಂದು ಮಾಹಿತಿ ಕೊಡ್ರಿ ಅಂತ ಹೇಳ್ಯಾರ. ಇವತ್ತು ನಾವು ಸಣ್ಣ ಪ್ರಮಾಣದಾಗ 1000 ಮಂದಿ 2000 ಮಂದಿ ಕೊಡ್ಬೇಕಾದ್ರೆ 8 ದಿನ ಅಡ್ವಾನ್ಸ್ ನಾವು ಪೊಲೀಸರಿಗೆ ಕೊಡ್ತೀವಿ ಮನವಿ, ನಮಗೆ ಸೆಕ್ಯೂರಿಟಿ ಕೊಡ್ರಿ ಅಂತ ಹೇಳ್ತೀವಿ. ಅದನ್ನ ಬಿಟ್ಟು ಆ ಸರ್ಕಾರಿ ಜಾಗದಾಗ ಇವತ್ತು DC ಆಫೀಸ್ನಾಗ ಹೋಗಿ ನನ್ನ ಸಂಘಟನೆ ಚಟುವಟಿಕೆ ಮಾಡಕ್ ಬಿಡ್ತಾರ? ನನ್ನ DC ಆಫೀಸ್ನಾಗ ಹೋಗಿ ನಂದೊಂದು ಸಂಘಟನೆ ಅದ ರೀ, ಇಲ್ಲೊಂದು ಮೀಟಿಂಗ್ ಮಾಡ್ತೀನಿ ಬಿಡ್ತಾರ? ಅಂತದ್ದು ಒಂದು ಈ ಕಾನೂನು ಪ್ರಕಾರ ಎಡಿಟ್ ಸಂಸ್ಥೆಗಳು, ಅನುದಾನಿತ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಅವ್ರ ಜಾಗಗಳು ಬಳಸ್ಕೋಬೇಡ್ರಿ, ಅವ್ರಿಗೆ ಅಕಸ್ಮಾತ್ ಬಳಸ್ಕೊಂಡ್ರೆ ನಿಮ್ಮ ಮೇಲೆ ಒಂದು ಕ್ರಮ ಆಗ್ತದೆ ಅಂದಾರ. ಅಂದುದಕ್ಕೆ ಏನೋ ದೇಶದ್ರೋಹಿ ಮಾತಾಡ ನಾವು. ಪ್ರಿಯಾಂಕಾ ಖರ್ಗೆ ಹಂಗದನ ಹಿಂಗದನ, ಅವ ಹೆಣ್ಣದನ, ಅವ ಗಂಡದನ, ಅವನಿಗೆ ನಾಚಿಕಿಲ್ಲ ಮಾನಿಲ್ಲ, ಈ ರೀತಿ ಮಾತಾಡ್ತಕ್ಕಂಥದ್ದು. ಅದಕ್ಕಾಗಿ ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂಡೆದ್ದರೆ ಗೆಲುವು ನಮ್ಮದು ಮಾತಿನ ಮೇಲೆ, ಬಾಬಾ ಸಾಹೇಬ್ರ ಮಾತಿನ ಮೇಲೆ ಅಚಲವಾಗಿರ್ತಕ್ಕಂಥ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಾವು. ಹಾಗಾಗಿ ಅವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಈ ರೀತಿ ಬಾಯಿ ಹರಿಬಿಟ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಸರ್ಕಾರ. ಇಲ್ಲ ಅಥವಾ ನಾವೆಲ್ಲ ರೆಡಿ ಇದ್ದೀವಿ ಅಂತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ನಾವು ಹೊರಟಿದ್ವಿ.
ಇವತ್ತು RSS ವಿಚಾರ ಒಂದೆಡೆ, ಪ್ರಿಯಾಂಕಾ ಖರ್ಗೆ ಅವರ ವಿಚಾರ ಒಂದೆಡೆ ಆದ್ರೆ, ಇವತ್ತು ಸಿಎಂ ಏನು ಚೇರ್ ಬದಲಾವಣೆ ಬಗ್ಗೆ ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ ಅದು ಇದು ಅಂತ ಹೇಳಿ ಇವತ್ತು ದಲಿತ ಸಿಎಂ ಆಗ್ಬೇಕನ್ನುವಂತ ಕೂಗು ಬಹಳಷ್ಟಿದೆ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗಾಗಲೇ ಇರ್ತಕ್ಕಂಥವ್ರೆ ದಲಿತ ಸಿಎಂ ಅದಾರ. ಅವ್ರು ಸಿದ್ದರಾಮಯ್ಯನವರು ಹಿಂದೂ ಸಂಘಟನೆಯಿಂದ ಬಂದವರು ಅನ್ನೋಕ್ಕಿಂತಲೂ ನಮ್ಮ ಅತ್ಯಂತ ನಮ್ಮ ಸ್ವಾಭಿಮಾನದ ಸಿದ್ದರಾಮಯ್ಯ ಅದಾರ ಮತ್ತು ದಲಿತ ಸಿಎಂ ಅದಾರ. ಅವರು ದಲಿತರಿಗೆ ಮೀಸಲಾತಿ ಕೊಡ್ತಕ್ಕಂಥ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಯಾರ. ಇವತ್ತು ದಲಿತರಿಗೆ SC/ST ರಿಸರ್ವೇಶನ್ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ಯಾರ. ಇವತ್ತು ಬಡ್ತಿ ಮೀಸಲಾತಿ ಇತ್ತು, ಬಡ್ತಿ ಮೀಸಲಾತಿ ಇವತ್ತು ಸುಪ್ರೀಂ ಕೋರ್ಟ್ ತೆಗೆದೋಗಿತ್ತು. SC ಅವರಿಗೆ ಬಡ್ತಿ ಮೀಸಲಾತಿ ಇತ್ತು. ಅವಾಗ ಸರ್ವಪಕ್ಷ ಸಭೆ ಕರೆಯುವ ಮೂಲಕ ಒಂದು ವಿಶೇಷ ಕಾನೂನು ಜಾರಿಗೆ ತಂದು ಇವತ್ತು ಬಡ್ತಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಿದ್ದರಾಮಯ್ಯ ಅವರದಾರ. ಇವತ್ತು SCP TSP ಅಂತಕ್ಕಂಥ ಅನುದಾನವನ್ನು ಜಾರಿಗೆ ತಂದಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಅವರದಾರ. ಇವತ್ತು DCRE ಪೊಲೀಸ್ ಸ್ಟೇಷನ್ ದೌರ್ಜನ್ಯಗಳ ತಡೆಗಟ್ಟಲಿಕ್ಕೆ DCRE ಪ್ರತಿ ಜಿಲ್ಲೆಗೊಂದು ಪೊಲೀಸ್ ಸ್ಟೇಷನ್ ಗಳನ್ನು ತೆರೆದಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರದಾರ. ಹಾಗಾಗಿ ಅವರು ನಮ್ಮ ದಲಿತ ಸಿಎಂ ಆಗ್ಯಾನಂದ್ರೂ ಒಪ್ಕೋತೀವಿ, ಸಿದ್ದರಾಮಯ್ಯ ಆದಾನಂದ್ರೂ ಅವ್ರಿಗೆ ದಲಿತ ಸಿಎಂ ಅಂತ ಒಪ್ಕೋತೀವಿ. ಆದ್ರೂ ಕೂಡ ಮುಂದಿನ ದಿನಮಾನದಲ್ಲಿ ಪ್ರಬುದ್ಧತೆಯನ್ನು ಅನುಸರಿಸಿ ದಲಿತ ಸಿಎಂ ಕೂಡ ಆಗ್ಬೇಕಂತಕ್ಕಂಥ ಕೂಗು ನಮ್ಗದ. ಈ ಸದ್ದಿನ ಬದಲಾವಣೆ ಒಳಗೆ ನಾವು ಅಷ್ಟು ಮಾತಾಡ್ಲಿಕ್ಕೆ ದೊಡ್ಡವರಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಆಮೇಲೆ ಸರ್, ಈಗ ಸಮಾಜ ಮತ್ತು ಸಮುದಾಯಗಳನ್ನ, ಸಂಘಟನೆಗಳನ್ನ ಇವತ್ತು ರಾಜಕೀಯದಲ್ಲಿ ತರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಇವತ್ತು RSS ಇವ್ರು ಪ್ರಿಯಾಂಕಾ ಖರ್ಗೆ ಅವರ ವಿಷಯದಲ್ಲಿ ಆಯ್ತು. ಆಮೇಲೆ ಇಲ್ಲಿ ವಿಜಯಪುರ ಶಾಸಕರಾಗಿರ್ಬೋದು, ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಸಮುದಾಯಗಳನ್ನ, ಸಮಾಜಗಳನ್ನ, ಏನು ಸಂಘಟನೆಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನುವಂಥದ್ದು? ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತಕ್ಕಂಥ ಮಾತು ನಮ್ಮಲ್ಲಿ ಗಾದಿ ಮಾತಿದೆ. ವಿಪರೀತವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳ ವ್ಯವಸ್ಥೆ ಹೆಚ್ಚಾಗ್ತಾ ಇದೆ. ಜಾತಿ ವ್ಯವಸ್ಥೆ ಹೆಚ್ಚಾಗ್ತಾ ಇದೆ. ಮುಟ್ಟಿ ತಟ್ಟಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಜಾತೀಯತೆ ಉಳಿದಿಲ್ಲ, ಆದ್ರೆ ತಲೆ ಒಳಗ ಜಾತೀಯತೆ ಕೂಡ್ಯದ, ಧರ್ಮಾಂಧತೆ ಕೂಡ್ಯದ. ಭಾರತದ ಸಂವಿಧಾನ ಹೇಳ್ತಕ್ಕಂಥದ್ದು ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ, ಜಾತಿ ಧರ್ಮ ಭಾಷೆ ಭೇದ ಎಣಿಸಲಾರ್ದೇನೆ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಸಮಾನತೆಯಿಂದ ಇರಬೇಕು ಅಂತಕ್ಕಂಥದ್ದು, ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಭಾವನೆಯನ್ನು ಬಿತ್ತಕ್ಕಂಥ ಪ್ರಿಯಾಂಬಲ್ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ಬಿಜೆಪಿ, ಅದರಲ್ಲಿ ವಿಶೇಷವಾಗಿ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆಯ ಸಿಟಿಯ ಒಬ್ಬ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅಂತಕ್ಕಂಥವ್ರು ತಮ್ಮ ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳ ಬಳಕೆಯಿಂದ ಮಾತ್ರ ಅವರು ಪಾಪ್ಯುಲಾರಿಟಿ ಆಗ್ಯಾರ. ಅವ್ರು ಹುಡುಗರಿಗೆಲ್ಲ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಕತ್ತಾರ. ಮುಂದೂ ಕೂಡ ಅವರಿಗೆ ಗೊತ್ತಾಗ್ತದ, ಮುಂದಿನ ದಿನಮಾನದಲ್ಲಿ ಚುನಾವಣೆ ಒಳಗೆ ಅವರಿಗೆ ಜನ ತಕ್ಕ ಪಾಠ ಕಲಿಸ್ತಾರ ಅಂತಕ್ಕಂಥ ವಿಚಾರದಾಗ ನಾವು ಕೂಡ ಕಲಿಸ್ತೀವಿ ಅಂತಕ್ಕಂಥ ವಿಚಾರದಾಗ ಹೇಳಕ್ ಬಯಸ್ತಾ ಇದೀವಿ. ಆದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ, ನಾವು ಸಾಮಾಜಿಕ ಚಳುವಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಎಲ್ಲಾ ಧರ್ಮದವರಿಗೆ, ಎಲ್ಲಾ ಭಾಷೆಯವರಿಗೆ, ಎಲ್ಲಾ ಸಂಘದ ಒಂದು ಜೀವಿಗೆ ನೊಂದಾರ. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಂದ್ರೆ ಎಲ್ಲರೂ ಹೋಗಿ ಖಂಡಿಸ್ಬೇಕು, ಒಬ್ಬ ಬಡವನಿಗೆ ಅನ್ಯಾಯ ಆಗಂದ್ರೆ ಎಲ್ಲರೂ ಹೋಗಿ ಖಂಡಿಸ್ಬೇಕು. ಅದನ್ನ ಸಂಘಟನೆಗಳು ಇಟ್ಕೋಬೇಕು. ಆದ್ರೆ ಜಾತಿಗೆ ಅನುಗುಣವಾಗಿರ್ತಕ್ಕಂಥ ಸಂಘಟನೆ ಅಂತಂದ್ರೆ ಅದು ನಾವು ಅದನ್ನು ದುರ್ದೈವ ಮತ್ತು ಅದೊಂದು ವಿಷಾದನೀಯ ಸಂಗತಿ. ಜಾತಿಯ ಮೇಲೆ ಸಂಘಟನೆಗಳು ಇರಬಾರ್ದು. ವಿಶೇಷವಾಗಿ DSS, ದಲಿತ ಸಂಘರ್ಷ ಸಮಿತಿ. ದಲಿತ ಅಂತಕ್ಕಂಥ ಶಬ್ದದ ಅರ್ಥ ಹೇಳ್ತೀನಿ, ನೀವು ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತೀನಿ, ನೀವು ಪ್ರಚಾರ ಮಾಡ್ರಿ. ದಲಿತ ಅಂದ್ರೆ ಇದು ಕೇವಲ ವಲಯ, ಮಾದಿಗ, ಅಸ್ಪೃಶ್ಯ ಆ ಜನಾಂಗ ಅಲ್ಲ. ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲಾ ರಂಗದಲ್ಲಿ ಹಿಂದುಳಿದಾನೋ, ಎಲ್ಲಾ ರೀತಿಯಲ್ಲಿ ಶೋಷಣೆ ಅನುಭವಿಸ್ತಾ ಇದ್ದಾನೋ ಅವರೆಲ್ಲರೂ ದಲಿತರು. ಅವರೆಲ್ಲರ ಪರವಾಗಿ ನಿಲ್ತಕ್ಕಂಥದ್ದೇ ದಲಿತ ಚಳವಳಿ. ಅದನ್ನ ಇವತ್ತು ನನ್ನ ಸಮುದಾಯದವನಿಗೆ ಆಗ್ಯದ ಅಂತ ಹೇಳಿ ನಾವು ನಿಂದಿರೋದಲ್ಲ. ಇವತ್ತು ಸಿದ್ದರಾಮಯ್ಯ ಮೂಡ ಪ್ರಕರಣದ ಸಿಲುಕಿಸ್ಬೇಕಂದ್ರು ಅವ್ರ ಪರವಾಗಿ ನಾವು ನಿಂತೀವಿ. ಇವತ್ತು ಸೌಜನ್ಯ ಪರವಾಗಿ ನಾವು ನಿಂತೀವಿ. ಇವತ್ತು ಗೌರಿ ಲಂಕೇಶ್ ಅವ್ರು ಯಾವ ಜಾತಿಯವರು, ಅವ್ರ ಪರವಾಗಿ ನಿಂತೀವಿ. ಇವತ್ತು ಬಸವಣ್ಣನ ವಿಚಾರಗಳು, ಅಳಬೇಡ, ಕುಲಬೇಡ, ಹುಸಿಯ ನುಡಲೇಬೇಡ, ತನ್ನ ಬಣ್ಣಿಸಬೇಡ, ಇದುವಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿಯತಕ್ಕಂಥ ವಿಚಾರ ಮೈಯೊಳಗ, ಮನಸ್ಸಿನೊಳಗ, ನಮ್ಮ ಉಡೆಯರೊಳಗ ಇಟ್ಕೊಂಡು ತಿರುಗಾಡ್ತಕ್ಕಂಥವ್ರು ದಲಿತ ಸಂಘರ್ಷ ಸಮಿತಿಯವರು. ನಾವು ಜಾತಿ ಸಂಘಟನೆಯವರಲ್ಲ. ಬದಲಾಗಿ ಜಾತಿ ಸಂಘಟನೆ ಬಂದಾಗ ಈ ದೇಶದ ದುರ್ದೈವ, ಈ ಸಮಾಜದ ದುರ್ದೈವ ಅದಿರ್ಬಾರ್ದು. ನೋಡ್ಕೊಂಡ್ ಬಂದ್ರಲ್ಲ ವೀಕ್ಷಕರೇ, ಇವತ್ತು ಏನು RSS ನಡೆ ಇದೆ ಅದು ಕಾನೂನು ಬಾಹಿರ ನಡೆ ಅಂತ ಅನ್ನುವಂಥದ್ದು ಇಲ್ಲಿಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಂದು ಆಕ್ರೋಶ. ಇವತ್ತು ಏನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮುಂದೆ ಇದ್ರ ಬಗ್ಗೆ ಇದನ್ನಾಗುತ್ತೆ, ಇವರಿಗೆ ನ್ಯಾಯ ದೊರಕುತ್ತಾ ಇಲ್ವಾ, ಆಮೇಲೆ ಇವರ ಕೂಗು ಯಾವತ್ತಿಗೂ ಏನು ಪ್ರಿಯಾಂಕಾ ಖರ್ಗೆ ರವರ ಎಡೆಗೆ ಇದೆ ಅನ್ನುವಂಥದ್ದು ಇಲ್ಲಿಯ ಪ್ರತಿಭಟನಾಕಾರರ ಕೂಗು.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.